ಇದು ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ವತಿಯಿಂದ ಜುಲೈ 10 ನಾವು ಕಳೆದ 25 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರವನ್ನು ನಂಬಿಕೊಂಡು ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಮಾನ್ಯ ಕೃಷ್ಣ ಶೆಟ್ಟರು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಅವರು, ಖಜಾಂಚಿಗಳಾದಂಥ ಮಾನ್ಯ ಹೇಮಂತ್ ಕುಮಾರ್ ಅವರು, ನಿರ್ದೇಶಕರುಗಳಾದಂಥ ಮಂಜಣ್ಣವರು, ರಮೇಶ್ ಅವರು ಮತ್ತು ವೆಂಕಟೇಶ್ ಅವರು, ಹಾಗೆ ಶಿವಣ್ಣವರು, ಯಜಮಾನ್ ಶಿವಣ್ಣವರು, ಇವರು ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ನಾವು ಕಳೆದ 25 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಂಬಿಕೊಂಡು ಬಂದಿದ್ದೇವೆ. ಕಾರಣ, ನಮ್ಮ ಸಮಾಜ ಅತ್ಯಂತ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ನಾವು ಮಕ್ಕಳ ಪ್ರೋತ್ಸಾಹಕ್ಕೋಸ್ಕರ ವಿದ್ಯಾವಂತರಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮ ನಂಬಿಕೊಂಡು ಬರ್ತಾ ಇದ್ದೇವೆ. ಕಳೆದ ವರ್ಷವೂ ಸಹ ನಿಮ್ಮೆಲ್ಲರ ಸಹಕಾರದಿಂದ ಅದ್ದೂರಿಯಾಗಿ ನಮ್ಮ ಕಾರ್ಯಕ್ರಮ ನೆರವೇರಿತು. ಎಲ್ಲ ಗಣ್ಯರು ಸಹ ಆಗಮಿಸಿದರು. ಈ ಒಂದು ಸಂದರ್ಭದಲ್ಲಿ ನಾವು ಜುಲೈ 10 ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರು ಮನವಿ ಮಾಡೋದೇನೆಂದರೆ, SLC ಮತ್ತು PUCಯ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್ 2 ಭಾವಚಿತ್ರ, ಇವುಗಳನ್ನು ನಾವು ವಿಳಾಸವನ್ನು ಹೇಳ್ತಾ ಇದ್ದೇನೆ. ಡೋರ್ ನಂಬರ್ 45, ಮಾರುತಿ ನಿಲಯ, ಹಳೆ ಕೆಸರೆ, MIT ಕಾಲೇಜ್ ರಸ್ತೆ, ಮೈಸೂರು, ಇಲ್ಲಿಗೆ ತಲುಪಿಸ್ತಕ್ಕದ್ದು. ಅಧ್ಯಕ್ಷರು NC ಉಮೇಶ್, ಇಲ್ಲಿಗೆ ತಲುಪಿಸ್ತಕ್ಕದ್ದು. ಹಾಗೆ ಈ ಒಂದು ಪತ್ರದಲ್ಲಿ ಇನ್ನೊಂದು ಸಹ ಕೊಟ್ಟಿದ್ವಿ. ವಿಜಯಕುಮಾರ್, ವಿಘ್ನೇಶ್ವರ ವುಡ್ ವರ್ಕ್ಸ್, CMC ಕಾರ್ವಿಂಗ್, ಅಗ್ರಹಾರ ಮಾರ್ಕೆಟಿಂಗ್ ಹಿಂಭಾಗ, ಮೈಸೂರು ನಗರ, ಈ 2 ವಿಳಾಸಕ್ಕೆ ಕಳಿಸೋದಕ್ಕೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ನೆಹರು ಪ್ರಧಾನಮಂತ್ರಿ ಏನಾಗಿದ್ರು ಆ ಸಂದರ್ಭದಲ್ಲಿ ಅದನ್ನ ಸರಿಗಟ್ಟಿ ಮುಂದಕ್ಕೆ ಆ ರೆಕಾರ್ಡನ್ನು ಬ್ರೇಕ್ ಮಾಡಿ ಮುನ್ನುಗ್ತಾ ಇರ್ತಕ್ಕಂಥ ನಮ್ಮ ಸಮಾಜದ ಪ್ರೀತಿಯ ನಲ್ಮೆಯ ಮಾನ್ಯ ನರೇಂದ್ರ ಮೋದಿಜಿಯವರಿಗೂ ಈ ಸಂದರ್ಭದಲ್ಲಿ ನಾವು ಜಿಲ್ಲಾ ಗಾಣಿಗ ಸಮಾಜದ ಪರವಾಗಿ ಪ್ರೀತಿಪೂರ್ವವಾದಂಥ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರಣ, ಅವರು ನಮ್ಮ ಸಮಾಜದವರು. ನಾವು ಇವಾಗ ಗಾಣಿಗ ಅನ್ನೋದಕ್ಕೆ ಒಂದು ಹೆಮ್ಮೆ ಬರ್ತಾ ಇದೆ. ಅವರು ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಇಡೀ ಜನಾಂಗವೇ ನಾವು ಸಮಾಜದವರು, ಆ ಸಮಾಜದವರು ಅಂತ ಹೇಳ್ಕೊತಾ ಇದ್ವಿ. ಯಾಕೆಂದ್ರೆ ಒಂದು ಧೈರ್ಯ ಬರ್ತಾ ಇದೆ. ಮೊದಲು ಆ ಧೈರ್ಯನೂ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಮುಂದಕ್ಕೂ ಸಹ ಅವರು ಇನ್ನು ಮತ್ತೆ ಏನು 15 ವರ್ಷ ತೀರಿದ ಮೇಲೆ ಇನ್ನೊಂದು 5 ವರ್ಷ ಅವರೇ ಇರಲಿ, ಈ ದೇಶದ ಸುಭದ್ರತೆಯನ್ನು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದ. ಈ ಒಂದು ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಿಂದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಸಹ ಸನ್ಮಾನವನ್ನು ನಂಬಿಕೊಂಡಿದ್ದೇವೆ. ಅದೇ ರೀತಿ ಮತ್ತೆ ರಾಜ್ಯ ಇವರು ರಘು ಕೌಟಿಲ್ಯರ್ ಅವರು ಸಹ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ತಾ ಇದ್ದಾರೆ. 18ನೇ ತಾರೀಕು ಅವ್ರಿಗೂ ಘೋಷಣೆ ಆಗ್ತದೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಕಾರ್ಯಕ್ರಮ ನಂಬ್ಕೋತೇವೆ. ಅದಲ್ಲದೆ ಹೆಚ್ಚಿನದಾಗಿ ಕರ್ನಾಟಕದ ಸರಳಜೀವಿ, ಬಹಳ ಹೆಸರುವಾಡಿರ್ತಕ್ಕಂಥ ಅತ್ಯಂತ ವಿನಮ್ರತೆಯ ವ್ಯಕ್ತಿಯಾದಂಥ ಸನ್ಮಾನ್ಯ ಶ್ರೀ ವಿಜಯಶಂಕರ್ ಅವರು, ಮಾಜಿ ಲೋಕಸಭಾ ಸದಸ್ಯರು, ಇವರು ಈಗಾಗಲೇ ಅಸ್ಸಾಂನಲ್ಲಿ ರಾಜ್ಯಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡವ್ರೆ. ಅವರು ಡೇಟ್ ಕೊಟ್ಟ ತಕ್ಷಣ ಆ ಒಂದು ಡೇಟ್ ಮೇಲೆ ನಾವು ಈ ಬಾರಿ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಸಂಘದಲ್ಲಿ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು, ನೋಡಪ್ಪ, ನಾನು ನಿಮ್ಮ ಸಮಾಜದ ಪ್ರಧಾನಮಂತ್ರಿಗಳು ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ನಿಮ್ಮ ಸಮಾಜಕ್ಕೆ ಬಂದು ನಾನು 2-3 ಹಿತವಚನಗಳು ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ, ನಮ್ಮ ಸಮಾಜದಲ್ಲಿ ಅನೇಕ ಅಧಿಕಾರಿಗಳಿದ್ದಾರೆ, ಗಣ್ಯರಿದ್ದಾರೆ, ಅವ್ರಿಗೂ ಆ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ಸನ್ಮಾನ ಕಾರ್ಯಕ್ರಮವನ್ನು ನಂಬ್ಕೋತೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಹೀಗಾಗಿ ನನ್ನ ಅನಂತೂರವರಿಗೂ ಸಹ, ಅನಂತೂರವರಿಗೆ ಈ ಸಂದರ್ಭದಲ್ಲಿ ಅವರು ಕಳೆದ ಸಾರಿ 1000 ಕೋಟಿ ಇದ್ದಂಥ ಬಣ್ಣ ಮತ್ತು ವರ್ಗ ಕಾರ್ಖಾನೆಯನ್ನು ಕೊಟ್ಟಿದ್ರು. ಈಗ ಕೇವಲ 2 ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥ ಗಾಣಿಗ ನಿಗಮವನ್ನು ಕೊಟ್ಟಿದ್ದಾರೆ. ದಯಮಾಡಿ ಸರ್ಕಾರ 2 ಕೋಟಿಲಿ ಏನು ಮಾಡೋಕ್ಕಾಗಲ್ಲ, 100 ಕೋಟಿ ಕೊಟ್ಟು ಈ ಗಾಣಿಗ ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಎಲ್ಲ ಮುಖಂಡರಿಗೆ, ಮಾನ್ಯ DK ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಅವರು ನೂತನ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇನೆ. ದಯಮಾಡಿ ಅವ್ರ ಗಾಣಿಗರಿಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಕನಕಪುರ ತಾಲೂಕಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ ಗಾಣಿಗರು. ಭೇಟಿ ಮಾಡಿದ್ವಿ, ಅವ್ರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಯತೀಂದ್ರ ಅವ್ರಿಗೂ ಹೋಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಶಾರ್ಟ್ಲಿ. ಮತ್ತೆ ರಘು ಕೌಟಿಲ್ಯ ಅವ್ರಿಗೂ
ಅವ್ರಿಗೂ ಸಹ ಶಾರ್ಟ್ಲಿ ಒಂದು ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಏನಿಲ್ಲ, 2 ಕೋಟಿಲಿ ಏನು ಮಾಡೋಕ್ಕಾಗಲ್ಲ. ಅನಂತವರು ಒಂದು 100 ಕೋಟಿಯನ್ನು ಸರ್ಕಾರ ಕೊಡಬೇಕು. ಮತ್ತು ಮೋಸ್ಟ್ಲಿ ಯತೀಂದ್ರ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ಬೋದು, ಅವ್ರಿಗೂ ಈ ವಿಚಾರದಲ್ಲಿ ಮನವಿಯನ್ನು ಕೊಡ್ತೀವಿ. ಇಲ್ಲ ಹಣಕಾಸು ಸಚಿವರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡಿ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಏನು ಪ್ರಯೋಜನ ಆಗಲ್ಲ. 2 ಕೋಟಿಲಿ ನಿಗಮ ಕೊಟ್ಟರು ಒಂದೇ, ಕೊಡದೇ ಇರೋ ಒಂದೇ. ಹಾಗಾಗಿ ಸಾವಿರಾರು ಕೋಟಿ ಒಡೆಯ ಅನಂತರವರು ಲೇಖನ್ ಪೈಂಟು ಅದನ್ನೇ ಆಡಳಿತ ಮಾಡಿದಂಥ ವ್ಯಕ್ತಿಗೆ 2 ಕೋಟಿ ಕೊಡೋದು ನಿರಾಸೆ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಮತ್ತೊಮ್ಮೆ ಅವ್ರಿಗೂ ಸಹ ನಾವು ಆಗ್ರಹ ಪಡಿಸ್ತಾ ಇದ್ದೇನೆ. ಹಾಗೆ ಬಿಜೆಪಿಯವರಲ್ಲಿ ಒಂದೊಂದು ಮನವಿ, ನಮ್ಮ ಸಮಾಜದ ಮೋದಿಯವರಿಲ್ಲ ಅಂದ್ರೆ ಇವ್ರು ಯಾರು ಅಧಿಕಾರ ತಿನ್ನಕ್ಕಾಗಲ್ಲ, ಹಂಚ್ಕೊಳ್ಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನೊಂದು ಮನವಿಯನ್ನು ಮಾಡ್ತಿದ್ದೀನಿ. ಮಾನ್ಯ ವಿಜಯೇಂದ್ರ ಸಾಹೇಬ್ರೆ, ನೀವು ದಯಮಾಡಿ ಏನೀಗ ಮಡಿವಾಳ ಸಮಾಜದ 2 ಎನಲ್ಲಿ 116 ಜಾತಿಗಳಿದೆ, ಅದರಲ್ಲಿ 3-4 ಜಾತಿ ಇದೆ. ಆ ಜಾತಿಯವರೇ ಹೆಚ್ಚಿನ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು 102 ಜಾತಿಗಳು, 112 ಜಾತಿಗಳು ಬಹಳ ಹೆಸರಿದೆ. ಮಡಿವಾಳರು, ಮತ್ತೆ ನಯನ ಕ್ಷತ್ರಿಯ, ಗಾಣಿಗರು, ಬಣಜಿಗರು, ದೇವಾಂಗ, ಹೀಗೆ ಅನೇಕ ಸಮಾಜಗಳಿದೆ. ಆ ಸಮಾಜಕ್ಕೆ ನೀವು MLCಗಳನ್ನು ಕೊಡಿ, ಯಾವ್ದಾದ್ರು ಬೋರ್ಡ್ ಚೇರ್ಮನ್ಗಳು ಕೊಡಿ, ಪಕ್ಷದಲ್ಲಿ ಅಧಿಕಾರವನ್ನು ಕೊಡಿ ಅಂತ ಈ ಸಂದರ್ಭದಲ್ಲಿ ಮೋದಿ ಹೆಸರು ಹೇಳ್ಕೊಂಡೇನು ಪ್ರಯೋಜನ ಇಲ್ಲ. ನೀವು ಅನುಭವಿಸ್ತಾ ಇದ್ದೀರಾ, ಆ ಋಣ ತೀರಿಸ್ಕೋಬೇಕು ಅಂದ್ರೆ ಗಾಣಿಗರಿಗೆ ದಯಮಾಡಿ ನೀವು ನಮ್ಮ ಸಮಾಜಕ್ಕೆ ಅವಕಾಶವನ್ನ, ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಮಾನ್ಯ ವಿಜಯೇಂದ್ರ ಅವರೇ. ಇಲ್ಲ ಅಂತಂದ್ರೆ ಮುಂದಕ್ಕೆ ನಮ್ಮ ಸಮಾಜ, ನಾನು ಜಿಲ್ಲಾ ಸಂಘ ಆಗಲಿ ರಾಜ್ಯ ಸಂಘ ಆಗಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡಿ ಇದರ ಬಗ್ಗೆ ನಾವು ಮುಂದಿನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದರ ಪ್ರಮಾಣವನ್ನು ಅನುಭವಿಸಬೇಕಾಗಿದೆ. ನೀವು ಈ ಸಂದರ್ಭದಲ್ಲಿ ದಯಮಾಡಿ ಅಧಿಕಾರ ಕೊಡಬೇಕು. ದಳದವ್ರಿಗೂ ಅಷ್ಟೇ, ದಳದಲ್ಲಿ ಗಾಣಿಗರಿಗೆ ಅವಕಾಶನೇ ಇಲ್ಲ. ಎಲ್ಲ ಅದು ಸಮಾಜ ಹೇಳ್ತಾ ಇದೆ, ಎಲ್ಲ ಒಂದೇ ಸೀಮಿತ ಅಂತ. ಹಾಗಾಗಿ ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, ಮತ್ತೆ ದಳ ಮತ್ತೆ ಬಿಜೆಪಿ, ಈ ಎಲ್ಲ ಪಕ್ಷದವರು ಕಾಂಗ್ರೆಸ್ ಅವರೆಲ್ಲ ಸೇರಿ ನಮಗೆ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅಲ್ಲಿ ಏನು ದುಡಿತಾ ಇದ್ದಾರೆ ಕಾರ್ಯಕರ್ತರು, ಅವ್ರಿಗೆಲ್ಲ ಅಧಿಕಾರವನ್ನು ಕೊಟ್ಟು ನೀವು ಸಹ ನಮ್ಮ ಜೊತೆ ಕೈ ಜೋಡಿಸಿ. ಇಲ್ಲ ಅಂತಂದ್ರೆ ಗೆಲ್ಲೋದಕ್ಕೆ 1 ಲಕ್ಷ ಓಟ್ ಬೇಕಾಗಿಲ್ಲ, 2 ಓಟ್ ಸಾಕು. ಹಾಗಾಗಿ ನಾವು ಸೋಲಿಸೋ ಶಕ್ತಿನಾರು ಇದೆ, ಗೆಲ್ಸೋ ಶಕ್ತಿ ಇಲ್ದಿರು. ದಯಮಾಡಿ ಎಲ್ಲ 3 ಪಕ್ಷಗಳು ಗಮನದಲ್ಲಿಟ್ಟು ಗಾಣಿಗರಿಗೆ ಹೆಚ್ಚಿನ ಸಹಕಾರವನ್ನ, ಅಧಿಕಾರವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ಮೇಲ್ಮಟ್ಟಕ್ಕೆ ತರಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮನ್ನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಏನು ನೀವು ಮಾಧ್ಯಮದವರು ಬಂದಿದ್ದೀರಾ, ನಿಮ್ಮ 4 ಜನಗಳಿಗೂ ನಾವು ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ನಮ್ಮ ಪ್ರೀತಿಯ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗಾಣಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು.